ಇವತ್ತು ನಾವು 4ನೇ ತರಗತಿಯ ಕಲಿ ಕನ್ನಡ ಭಾಗ 1 ಪದ್ಯ 4 ಹಲ್ಲು ತಪಾಸಣೆ ಎನ್ನುವಂಥ ಒಂದು ಪದ್ಯದ ಬಗ್ಗೆ ಇವತ್ತು ನಾವು ತಿಳಿಯೋಣ. ಈ ಒಂದು ಪದ್ಯವನ್ನು ಬರೆದವರು H.K. ಆವಟಿಯವರು. ಹಲ್ಲು ತಪಾಸಣೆ ಮೀನ್ಸ್ ನಾವು ನಮ್ಮ ಹಲ್ಲುಗಳನ್ನು ವೈದ್ಯರ ಹತ್ರ ಹೋಗ್ಬಿಟ್ಟು ನಾವು ತಪಾಸಣೆ ಮಾಡುವುದು. ಇವುಗಳನ್ನು ನಾವೇನು ಮಾಡ್ತೀವಿ, ಹಲ್ಲು ತಪಾಸಣೆ ಎಂದು ಕರೆಯುತ್ತೇವೆ. ವೈದ್ಯರು ಬಂದರು ಶಾಲೆಯ ಒಳಗೆ ಮಕ್ಕಳ ಹಲ್ಲು ತಪಾಸಣೆಗೆ. ವೈದ್ಯರು ಬಂದರು ಶಾಲೆಯ ಒಳಗೆ ಮಕ್ಕಳ ಹಲ್ಲು ತಪಾಸಣೆಗೆ. ಹಲ್ಲನ್ನು ನೋಡದೆ ಮಕ್ಕಳ ಜೇಬಲಿ ಏನುಂಟೆಂದು ಹುಡುಕಿದರು. ಹಲ್ಲನ್ನು ನೋಡದೆ ಮಕ್ಕಳ ಜೇಬಲಿ ಏನುಂಟೆಂದು ಹುಡುಕಿದರು ಅಂತಂದರೆ ಇಲ್ಲೇನು ಮಾಡ್ತಾ ಇದ್ದಾರೆ, ವೈದ್ಯರು ಏನು ಮಾಡ್ತಾರೆ, ಶಾಲೆಗೆ ಬಂದರು. ವೈದ್ಯರು ಮೀನ್ಸ್ ಡಾಕ್ಟ್ರು ಶಾಲೆಗೆ, ಅಲ್ಲಿನ ಡಾಕ್ಟ್ರು ಶಾಲೆಗೆ ಬಂದರು. ಶಾಲೆಯ ಒಳಗೆ ಮಕ್ಕಳ ಹಲ್ಲು ತಪಾಸಣೆಗೆ ಅಂದರೆ ಮಕ್ಕಳ ಹಲ್ಲುಗಳನ್ನು ನಾವು ವೀಕ್ಷಣೆ ಮಾಡೋದಕ್ಕೆ, ಚೆಕ್ ಮಾಡೋದಕ್ಕೆ. ಹಲ್ಲನ್ನು ನೋಡದೆ ಅವರು ಏನು ಮಾಡಿದರು, ತಪಾಸಣೆ ಮಾಡದೆ ಮತ್ತು ಹಲ್ಲನ್ನು ನೋಡದೆ ಏನು ಮಾಡಿದರು, ಮಕ್ಕಳ ಜೇಬಲಿ ಅಂತಂದರೆ ಮಕ್ಕಳ ಒಂದು ಜೇಬಲ್ಲಿ ಏನುಂಟೆಂದು ಅಂದರೆ ಏನಿದೆ ಎಂದು ಅವರು ಏನು ಮಾಡಿದರು, ಹುಡುಕಿದರು. ವೈದ್ಯರು ಬಂದರು ಶಾಲೆಯ ಒಳಗೆ ಮಕ್ಕಳ ಹಲ್ಲು ತಪಾಸಣೆಗೆ. ಹಲ್ಲನ್ನು ನೋಡದೆ ಮಕ್ಕಳ ಜೇಬಲಿ ಏನುಂಟೆಂದು ಹುಡುಕಿದರು. ಅದೇ ರೀತಿ ಒಬ್ಬನ ಜೇಬಲಿ ಚಾಕ್ಲೇಟ್ ಸಿಕ್ಕರೆ ಪುಟಾಣಿ ಮಿಠಾಯಿ ಮತ್ತೊಬ್ಬನಲ್ಲಿ. ಚೆಂಡು ಬತಾಸು ಒಬ್ಬನದಾದರೆ ಕಡಲೆ ಶೇಂಗಾ ಇನ್ನೊಬ್ಬನದು. ಅಂದರೆ ಇಲ್ಲಿ ಏನು ಮಾಡಿದ್ದಾರೆ ಹೇಳ್ತಾರೆ, ಒಬ್ಬನ ಜೇಬಲ್ಲಿ ಅಂತಂದರೆ ಡಾಕ್ಟ್ರ್ ಏನು ಮಾಡಿದರು, ಮಕ್ಕಳ ಒಂದು ಜೇಬಲ್ಲಿ ಏನಿದೆ ಅಂದ್ಬಿಟ್ಟು ಅವರು ಹುಡುಕಿದರು. ಏನಾಯಿತು, ಒಬ್ಬನ ಜೇಬಲ್ಲಿ ಏನು ಸಿಕ್ತು, ಚಾಕ್ಲೇಟ್ ಸಿಕ್ಕರೆ ಪುಟಾಣಿ ಮಿಠಾಯಿ ಮತ್ತೊಬ್ಬನಲ್ಲಿ ಅಂದರೆ ಮಿಠಾಯಿ ಮತ್ತೊಬ್ಬನಲ್ಲಿ ಸಿಕ್ತು. ಚೆಂಡು ಬತಾಸು ಅಂದರೆ ನಾವು ಚೆಂಡು ಬತ್ತಾಸು ನೋಡಿದ್ರಲ್ಲ ಮಕ್ಕಳೇ, ಅದು ಏನಾಗುತ್ತೆ, ಒಂದು ಚಾಪೀಸ್ ಥರ ಒಂದು ಸ್ವೀಟ್ ಅಂದರೆ ಶುಗರ್ ಕೇನಿಂದ ಮಾಡಿರ್ತಾರೆ. ಒಂದು ಸಕ್ಕರೆ ಅಚ್ಚಲ್ಲಿ ಮಾಡಿರುವುದನ್ನು ನಾವು ಚೆಂಡು ಬತಾಸು ಅಂತ ಕರಿತೀವಿ. ಒಬ್ಬನದಾದರೆ ಕಡಲೆ ಶೇಂಗಾ ಅಂದರೆ ಕಡಲೆ ಆಗಿರ್ಬೋದು ಮತ್ತು ಶೇಂಗಾ ಇನ್ನೊಬ್ಬನದು. ತಿನಿಸನು ತಿಂದ ಎಲ್ಲರ ಹಲ್ಲನ್ನು ವೈದ್ಯರು ತೆರೆದು ನೋಡಿದರು. ಅಂದರೆ ಡಾಕ್ಟರ್ ಏನು ಮಾಡ್ತಾರೆ, ತಿನಿಸನು ತಿಂದ ಎಲ್ಲರ ಹಲ್ಲನ್ನು ವೈದ್ಯರು ತೆರೆದು ನೋಡಿದರು. ಆ ಡಾಕ್ಟ್ರು ಏನು ಮಾಡ್ತಾರೆ, ಇವನ್ನೆಲ್ಲ ತಿಂದಿದ್ರಲ್ಲ ಅವರ ಹಲ್ಲನ್ನು ಏನು ಮಾಡ್ತಾರೆ, ತೆರೆದು ಅಂದರೆ ಓಪನ್ ಮಾಡಿ ಏನು ಮಾಡ್ತಾರೆ, ನೋಡಿದರು. ಅಲ್ಲಿಗೆ ಹುಳಕು ಒಸಡಿಗೆ ರಕ್ತ, ಅಲ್ಲಿಗೆ ಏನಾಗಿದೆ, ಹುಳುಕಾಗಿದೆ. ಒಸಡಿಗೆ ರಕ್ತ, ಒಸಡಲ್ಲಿ ಏನಾಗಿದೆ, ರಕ್ತ ಬರುತ್ತೆ. ವಾಸನೆ ಇದ್ದವು ಅವುಗಳಲ್ಲಿ ಅಂದರೆ ಮಕ್ಕಳೇನು ಮಾಡ್ತಾರೆ, ಚಾಕ್ಲೇಟು ಮತ್ತು ಬೆಂಡು ಬತ್ತಾಸು ಮತ್ತು ಶೇಂಗಾ ಕಡಲೆ ಇವೆಲ್ಲ ತಿನ್ನೋದ್ರೆ ಏನಾಗುತ್ತೆ, ಹಲ್ಲುಗಳು ಏನಾಗ್ತವೆ, ಹುಳುಕಾಗುತ್ತವೆ. ಒಸಡಲ್ಲಿ ಏನಾಗುತ್ತೆ, ಹಲ್ಲು ಹುಳುಕಾದ್ಮೇಲೆ ಒಸಡಲ್ಲಿ ಏನು ಮಾಡುತ್ತೆ, ರಕ್ತ ಬರುತ್ತೆ. ಇದರಿಂದ ಏನಾಗುತ್ತೆ, ಈ ಎಲ್ಲ ಹಲ್ಲು ಡ್ಯಾಮೇಜ್ ಆಗೋದ್ರಿಂದ ಏನಾಗುತ್ತೆ, ವಾಸನೆ ಇದ್ದವು ಅವುಗಳಲ್ಲಿ ಏನು ಮಾಡ್ತವೆ, ಅವುಗಳಲ್ಲಿ ನಾವೇನು ಮಾಡೋದು, ವಾಸನೆ ಬರುತ್ತೆ ಅಂತ ಹೇಳಿದ್ದಾರೆ. ಹುಳುಕೆ ಇಲ್ಲದ ವೈದ್ಯರ ಹಲ್ಲುಗಳು ಅಂದರೆ ಹುಳುಕೆ ಇಲ್ಲದ ಅಂತಂದರೆ ಏನು ಯಾವುದೇ ರೀತಿ ಹುಳುಕಾಗದೇ ಇರುವಂಥ ವೈದ್ಯರ ಹಲ್ಲುಗಳು ಹೊಳೆಯುತ್ತಲಿದ್ದವು ಲಕಲಕನೆ. ಅಂದರೆ ಹುಳುಕೆ ಇಲ್ಲದ ವೈದ್ಯರ ಹಲ್ಲುಗಳು ಹೊಳೆಯುತ್ತಲಿದ್ದವು ಲಕಲಕನೆ ಅಂತಂದರೆ ಇಲ್ಲಿ ಯಾವ ರೀತಿ, ಇವಾಗ ಮಕ್ಕಳದ್ದು ಏನಾಗಿದೆ, ಹಲ್ಲಿ ಹುಳುಕಾಗಿದೆ. ಆದರೆ ಏನು ಮಾಡ್ತಾರೆ, ಡಾಕ್ಟ್ರು ಹಲ್ಲು ಒಂದು ಹುಳುಕಾಗಿರಲಿಲ್ಲ. ಅವ ಏನು ಮಾಡ್ತಾರೆ, ಹಲ್ಲುಗಳು ಏನು ಮಾಡ್ತಿದ್ದವು, ಹೊಳೆಯುತ್ತಲಿದ್ದವು ಲಕಲಕನೆ ಮೀನ್ಸ್ ಒಂಥರ ಶೈನಿಂಗ್ ಇರ್ತಾವೆ ಹಲ್ಲು, ನೀಟಾಗಿ ನೋಡಿದರೆ ಎಷ್ಟು ಚೆನ್ನಾಗಿ ಕಾಣ್ತವೆ. ಅವಾಗೇನಾಗುತ್ತೆ, ಆ ಡಾಕ್ಟ್ರಿನ ಹಲ್ಲುಗಳು ಲಕಲಕನೆ ಹೊಳೆಯುತ್ತಿದ್ದವು ಎಂಬುದನ್ನಾಗಿ ಇಲ್ಲಿ ವರ್ಣಿಸಿದ್ದಾರೆ. ಈ ಒಂದು
ಅಲ್ಲೂ ತಪಾಸಣೆ ಒಂದು ಪದ್ಯ ಇಷ್ಟವಾದಲ್ಲಿ ಪ್ಲೀಸ್ ಕನ್ನಡ ಫಾರ್ ಲಿಟರೇಚರ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.